ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವುದರ ಬಗ್ಗೆ ದೊಡ್ಡದಾಗಿ ಮಾತನಾಡುತ್ತಿದೆ. ಮತ್ತೊಂದೆಡೆ ಹಾಲಿನ ದರ, ಪ್ರಯಾಣ ದರ ಸೇರಿದಂತೆ ಎಲ್ಲ ದರಗಳನ್ನು ಹೆಚ್ಚಳ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದರು. ಮಳವಳ್ಳಿ ತಾಲೂಕಿನ ಹಲಗೂರಿಗೆ ತೆರಳುತ್ತಿದ್ದ ವೇಳೆಯಲ್ಲಿ ಮದ್ದೂರು ತಾಲೂಕಿನ ಭಾರತೀನಗರದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಮೇಲೆ ಸಲ್ಲದ ತೆರಿಗೆ ವಿಧಿಸಿ ಹೊರೆ ಏರುವ ಮೂಲಕ 2,000 ರು ಕೊಡುವುದು ದೊಡ್ಡ ಸಾಧನೆ. ನಾನು ಮುಖ್ಯಮಂತ್ರಿಯಾಗಿದ್ದು ಈ ರೀತಿ ಬೆಲೆ ಏರಿಕೆ ಮಾಡಿದ್ದಲ್ಲಿ ಮಾಸಿಕ ಮಹಿಳೆಯರಿಗೆ 10,000 ಕೊಡುತ್ತಿದ್ದೆ ಎಂದರು. ಬೆಲೆ ಹೆಚ್ಚಳದಿಂದ ರೈತರು ಸೇರಿದಂತೆ ಎಲ್ಲ ವರ್ಗದ ಜನತೆ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಹಾಗಲಹಳ್ಳಿ ಚಿಕ್ಕತಿಮ್ಮೇಗೌಡ, ಮುಖಂಡರಾದ ಅಣ್ಣೂರು ನವೀನ್ ಕುಮಾರ್, ಎಟಿ ಸುರೇಶ್, ಅಣ್ಣೂರು ವಿನು ಹೋಂಡಾ ಸಿದ್ದೇಗೌಡ, ಎಟಿ ಶಂಕರ್ ಮೊದಲಾದವರಿದ್ದರು. ನೀವು ನನಗೆ ವಿಶ್ವಾಸ ಇಟ್ಟೇನೋ ಕುಮಾರಣ್ಣ ಪುತ್ರ ಮಂಡ್ಯ ಜಿಲ್ಲೆಗೆ ಏನೋ ಒಂದು ಒಳ್ಳೆಯದಾಗಬಹುದು, ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನಾನು ನಿಮ್ಮ ಹತ್ರ ಬಂದು ಮತ ಕೇಳಿ ಬರದೇ ಇದ್ದರೂ ನೀವು ಗೆಲ್ಲಿಸ್ಕೊಂಡಿರ್ತಕ್ಕಂಥ ನೀವೇ ಚುನಾವಣೆ ನಡೆಸ್ಕೊಂಡಿದ್ದೀರಿ. ಆ ಋಣ ತೀರಿಸಬೇಕಾದಂಥದ್ದು ನಾನು ತಲೆ ಮೇಲೆ ಇಟ್ಟಿದ್ದೀನಿ. ಪ್ರಾಮಾಣಿಕವಾಗಿ ನಿಮ್ಮ ವಿಶ್ವಾಸ ದೊರಕಿಸ್ಕೊಳ್ಳಿಕ್ಕೆ ಹಲವಾರು ರೀತಿಯ ಸಮಸ್ಯೆಗಳಿದೆ, ಬಗೆಹರಿಸಲಿಕ್ಕೆ ನಿಮ್ಮ ಜೊತೆ ಇರ್ತೀನಿ. ಬೇರೆ ಇನ್ನೊಂದು ಕಾರ್ಯಕ್ರಮ ಕೊಡ್ತೀನಿ. ಆ ಸಂದರ್ಭದಲ್ಲಿ ಅಷ್ಟರೊಳಗೆ ಏನು ಬರೋ ಸಂಕ್ರಾಂತಿಯವರೆಗೆ ಕೆಲವು ಯೋಜನೆಗಳನ್ನು ಸಿದ್ಧ ಮಾಡ್ತಾ ಇದ್ದೇವೆ. ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ. ಎಲ್ರಿಗೂ ನೀರು ಕೊಟ್ಟರೆ ಸಾಕು, ಅಡಿಯಿಲ್ಲ ಭಗವಂತ ಹೇಳಿದ್ದೀನಿ. ಈಗಾಗಲೇ ಡಿ ಸಿ ಅವ್ರಿಗೂ ಮೊನ್ನೆ ಡಿ ಸಿ ಮೀಟಿಂಗ್